ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಭೀಮಸೇನ, ಅಭಿಮನ್ಯು ಮತ್ತು ಸಾತ್ಯಕಿಯ ವೀರತೆ ಮತ್ತು ಭೂರಿಶ್ರವನ ಮೂಲಕ ಸಾತ್ಯಕಿಯ 10 ಮಕ್ಕಳ ವಧೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅರ್ಜುನ ಮತ್ತೆ ಭೀಷ್ಮರು ಹೊಡೆದಾಡ್ತಾ ಇದ್ರು. ಅರ್ಜುನ ಭೀಷ್ಮರ ಮೇಲೆ ಬಾಣಗಳನ್ನ ಬಿಡ್ತಾನಲ್ಲ, ಆಗ ಅಶ್ವತ್ಥಾಮ ಏನ್ ಮಾಡ್ದ? ಅದನ್ನ ತಡಿತಾನೆ ಬಂದು. ಅಶ್ವತ್ಥಾಮ ಏನ್ ಮಾಡ್ದ? ಅರ್ಜುನನ ಎದೆಗೆ ಬಾಣಗಳನ್ನ ಬಿಡ್ತಾನೆ. ಆದ್ರೆ ಅರ್ಜುನ ಏನ್ ಮಾಡ್ದ? ಅಶ್ವತ್ಥಾಮನ ಧನಸ್ಸನ್ನ ಕತ್ತರಿಸ್ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಅಶ್ವತ್ಥಾಮನ ಮೇಲೆ ಅವನು ಬಾಣಗಳನ್ನ ಬಿಟ್ಟು, ಅಂದ್ರೆ ಅವನ ಕವಚವನ್ನೇ ಭೇದಿಸ್ಕೊಂಡು ಹೋಗ್ಬೇಕು, ಆ ರೀತಿ ಬಾಣಗಳನ್ನ ಬಿಡ್ತಾನೆ. ಆ ಬಾಣ ರಕ್ತವನ್ನ ಕುಡಿಯೋದಕ್ಕೆ ಶುರು ಮಾಡುತ್ತೆ. ಅಂದ್ರೆ ಏನು? ಅಷ್ಟು ಜೋರಾಗಿ ಅವನ ರಕ್ತನೇ ಚಿಮ್ಮಬೇಕು, ಆ ರೀತಿ ಅವನು ಹೊಡೆದಿರ್ತಾನೆ. ಆದ್ರೆ ಅಶ್ವತ್ಥಾಮನಲ್ಲಿ ಯಾವ ಚಿಂತೆನೂ ಕಾಣಿಸ್ಲಿಲ್ಲ. ಅವನು ಹೇಗೆ ಹಿಂದೆ ಹೊಡೆದಾಡ್ತಾ ಇದ್ನೋ ಅದೇ ರೀತಿ ಅವನು ನಿಂತ್ಕೊಂಡು ಭೀಷ್ಮರ ರಕ್ಷಣೆಯನ್ನ ಮಾಡ್ತಾ ಇದ್ದ. ಇದರ ಮಧ್ಯದಲ್ಲಿ ಏನಾಯ್ತು? ದುರ್ಯೋಧನ 10 ಬಾಣಗಳಿಂದ ಭೀಮಸೇನನಿಗೆ ಹೊಡಿತಾನೆ. ಆಗ ಭೀಮಸೇನ ಬಹಳ ತೀಕ್ಷ್ಣವಾದಂತಹ ಬಾಣಗಳನ್ನ ಬಿಟ್ಟು ಕುರುರಾಜನ ಎದೆಗೆ ಹೊಡಿತಾನೆ. ಅಭಿಮನ್ಯು 10 ಬಾಣಗಳನ್ನ ಚಿತ್ರಸೇನನ ಮೇಲೆ ಮತ್ತೆ 7 ಬಾಣಗಳಿಂದ ಕುರುಮಿತ್ರನನ್ನ ಗಾಯಗೊಳಿಸ್ತಾನೆ. ಅಂದ್ರೆ ಯಾರ್ಯಾರು ಹೇಗೆ ಹೊಡೆದಾಡ್ತಾ ಇದ್ದಾರೆ, ಎಷ್ಟೆಷ್ಟು ಬಾಣಗಳನ್ನ ಬಿಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಬೇಕಾದಷ್ಟು ಜನ ಒಬ್ರಿಗೊಬ್ರು ಒಡೆದಾಡ್ಕೊಳ್ತಾ ಇದ್ದಾರಲ್ಲ, ಅಲ್ಲಿ ಯಾರ್ಯಾರ ಮೇಲೆ ಏನೇನು ಅಸ್ತ್ರಗಳನ್ನ ಉಪಯೋಗ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಸತ್ಯವ್ರತ ಇರ್ತಾನಲ್ಲ, ಅವನು ಭೀಷ್ಮರಿಗೆ 70 ಬಾಣಗಳಿಂದ ಗಾಯಗೊಳಿಸ್ತಾನೆ. ಅವರು ರಣಾಂಗಣದಲ್ಲಿ ನೃತ್ಯದ ಹಾಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ನೋಡಿ ಚಿತ್ರಸೇನ ಅವರ ಮೇಲೆ 10 ಬಾಣಗಳಿಂದ, ಪುರುಮಿತ್ರ 7ರಿಂದ ಮತ್ತೆ ಭೀಷ್ಮರು 9 ಬಾಣಗಳಿಂದ ದಾಳಿ ಮಾಡ್ತಾರೆ. ವೀರ ಅಭಿಮನ್ಯು ಈ ರೀತಿ ಗಾಯಗೊಂಡು ಚಿತ್ರಸೇನನ ಧನಸ್ಸನ್ನ ಕತ್ತರಿಸ್ತಾನೆ. ಮತ್ತು ಅವನ ಕವಚವನ್ನೂ ಕೂಡ ಕತ್ತರಿಸಿ ಎದೆಗೆ ಬಾಣವನ್ನ ಬಿಡ್ತಾನೆ. ಅಭಿಮನ್ಯು ಎಷ್ಟು ಪರಾಕ್ರಮವನ್ನ ತೋರಿಸ್ತಾ ಇದ್ದ ನೋಡಿ. ಅವನಿನ್ನೂ ಚಿಕ್ಕ ಹುಡುಗನೇ, ಆದ್ರೆ ಅವನು ಮಾಡ್ತಾ ಇರುವಂತಹ ಯುದ್ಧ ರೀತಿ ಇದೆಯಲ್ಲ, ಅದನ್ನ ನೋಡಿ ತುಂಬಾ ಸಂತೋಷ ಆಗತ್ತೆ. ಅಭಿಮನ್ಯುವಿನ ಈ ಪರಾಕ್ರಮವನ್ನ ನೋಡಿ ನಿಮ್ಮ ಮೊಮ್ಮಗ ಲಕ್ಷ್ಮಣ ಇದ್ದಾನಲ್ಲ, ಅವನು ಮುಂದೆ ಬರ್ತಾನೆ. ಮುಂದೆ ಬಂದು ಬಹಳ ಚೂಪಾದ ಬಾಣಗಳನ್ನು ಬಿಟ್ಟು ಅವನನ್ನು ಗಾಯಗೊಳಿಸ್ತಾನೆ. ಆಗ ಏನು ಮಾಡ್ದ? ಸುಭದ್ರನ ಮಗ ಅವನು 4 ಕುದುರೆಗಳನ್ನು ಮತ್ತು ಸಾರಥಿಯನ್ನು ಕೂಡ ಕೊಂದು ತನ್ನ ಚೂಪಾದ ಬಾಣಗಳಿಂದ ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ, ಅಂದರೆ ಲಕ್ಷ್ಮಣನ ಮೇಲೆ. ಇದರಿಂದ ಏನಾಯಿತು? ಲಕ್ಷ್ಮಣನಿಗೆ ಕೋಪ ಬರುತ್ತೆ. ಅಭಿಮನ್ಯುವಿನ ರಥದ ಮೇಲೆ ಬಂದು ಒಂದು ಶಕ್ತಿಯನ್ನು ಬಿಡ್ತಾನೆ, ಅಂದರೆ ಒಂದು ತ್ರಿಶೂಲದ ಆಯುಧವನ್ನು ಬಿಡ್ತಾನೆ. ಅದು ಬರ್ತಾ ಇರೋದನ್ನ ನೋಡಿ ಅಭಿಮನ್ಯು ತನ್ನ ಚೂಪಾದ ಬಾಣಗಳಿಂದ ಅದನ್ನು ತುಂಡು ತುಂಡಾಗಿ ಕತ್ತರಿಸ್ತಾನೆ. ಆಗ ಕೃಪಾಚಾರ್ಯರು ಲಕ್ಷ್ಮಣನನ್ನ ತಮ್ಮ ರಥದಲ್ಲಿ ಕೂರಿಸ್ಕೊಂಡು ರಣ ಕ್ಷೇತ್ರದಿಂದನೇ ಹೊರಗಡೆ ಕರ್ಕೊಂಡು ಬಂದ್ಬಿಡ್ತಾರೆ. ಇವನಿಲ್ಲೇ ಇದ್ರೆ ಇವನನ್ನ ಕೊಂದೇ ಬಿಡ್ತಾರೆ ಅಂತ ಅವ್ರಿಗೆ ಭಯ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ? ಅವನನ್ನ ಯುದ್ಧ ಕ್ಷೇತ್ರದಿಂದನೇ ಹೊರಗಡೆ ಕರ್ಕೊಂಡು ಬರ್ತಾರೆ. ಈ ರೀತಿ ಯಾವಾಗ ಸಂಗ್ರಾಮ ಬಹಳ ಭಯಂಕರವಾಯಿತೋ ಆಗ ನಿಮ್ಮ ಮಗ ಮತ್ತು ಪಾಂಡವರು ತಮ್ಮ ಪ್ರಾಣವನ್ನು ಸಂಕಟದಲ್ಲಿ ಹಾಕಿ ಒಬ್ರು ಇನ್ನೊಬ್ಬರ ಮೇಲೆ ಪ್ರಹಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಈಗ ಭೀಕರವಾಗ್ತಾ ಇದೆ ಆ ಯುದ್ಧ ಅನ್ನೋದು. ಒಬ್ಬರ ಮೇಲೆ ಒಬ್ಬರು ದ್ವೇಷ, ನಾವೇ ಗೆಲ್ಲಬೇಕು ಅನ್ನುವಂಥ ಒಂದು ಆಕ್ರೋಶದಿಂದ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಮಹಾಬಲಿ ಭೀಷ್ಮರು ತುಂಬನೇ ಕೋಪ ಮಾಡಿಕೊಂಡು ತಮ್ಮ ದಿವ್ಯ ಅಸ್ತ್ರಗಳಿಂದ ಪಾಂಡವರ ಸೈನ್ಯವನ್ನ ನಿರ್ನಾಮ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬೇರೆ ಕಡೆ ರಣೋನ್ಮತ್ತನಾದಂತಹ ಸಾತ್ಯಕಿ ತನ್ನ ಕೈ ಚಳಕವನ್ನು ತೋರಿಸ್ತಾ ಶತ್ರುಗಳ ಮೇಲೆ ಬಾಣಗಳ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾನೆ. ಅವನು ಮುಂದೆ ಬರ್ತಾ ಇರೋದನ್ನ ನೋಡಿ ದುರ್ಯೋಧನ ಅವನನ್ನು ಎದುರಿಸ್ಬೇಕು ಅಂತ 10,000 ರಥಗಳನ್ನ ಕಳಿಸ್ತಾನೆ. ನೋಡಿ, ಸಾತ್ಯಕಿ ಎಷ್ಟು ಪರಾಕ್ರಮಿ ಇರಬಹುದು. ಅವನು ಬರ್ತಾ ಇರೋದನ್ನ ನೋಡಿನೇ ದುರ್ಯೋಧನ ಏನು ಮಾಡ್ತಾನೆ? 10,000 ರಥಗಳನ್ನ ಕಳಿಸ್ತಾನೆ, ಅಂತ ಸೈನ್ಯವನ್ನ ಕಳಿಸ್ತಾನೆ. ಆದರೆ ಸತ್ಯ ಪರಾಕ್ರಮಿಯಾದಂತಹ ಸಾತ್ಯಕಿ ಆ ಎಲ್ಲ ಧನುರ್ಧಾರಿ ವೀರರನ್ನು ಕೂಡ ದಿವ್ಯಾಸ್ತ್ರಗಳಿಂದ ಕೊಂದು ಬಿಡ್ತಾನೆ. ಈ ರೀತಿ ದಾರುಣವಾದ ಪರಾಕ್ರಮವನ್ನ ಮಾಡಿ ಆ ವೀರ ಕೈಯಲ್ಲಿ ಧನಸ್ಸನ್ನ ತಗೊಂಡು ಭೂರಿಶ್ರವನ ಮುಂದೆ ಬಂದು ನಿಂತ್ಕೊಳ್ತಾನೆ.
ಭೂರಿಶ್ರವ ನೋಡ್ತಾನೆ, ಸಾತ್ಯಕಿ ನಮ್ಮ ಸೈನ್ಯವನ್ನು ಕೊಂದು ಬೀಳಿಸಿದಾನೆ ಅಂತನ್ಬಿಟ್ಟು ನೋಡಿ ಅವನಿಗೆ ಕೋಪ ಬರುತ್ತೆ. ಕೋಪ ಮಾಡಿಕೊಂಡು ಓಡ್ ಬಂದು ತನ್ನ ಮಹಾಧನಸ್ಸಿನಿಂದ ಅವನೇನು ಮಾಡ್ತಾನೆ, ವಜ್ರದ ಆಗಿರುವಂಥ ಬಾಣಗಳನ್ನು ಅವನು ಸುರಿಸ್ತಾನೆ. ಈಗ ಸಾತ್ಯಕಿಯ ಮೇಲೆ ಅವನು ಬಾಣಗಳನ್ನು ಸುರಿಸ್ತಾ ಇದ್ದಾನೆ. ಆ ಬಾಣಗಳು ಏನಾಗಿತ್ತು, ಸಾಕ್ಷಾತ್ ಮೃತ್ಯುವೇ ಆಗಿತ್ತು ಅಂತ ಹೇಳ್ತಾರೆ. ಸಾತ್ಯಕಿಯ ಹಿಂದೆ ನಡೆಯುವಂಥ ಯೋಧರು ಇರ್ತಾರಲ್ಲ, ಅಂದರೆ ಸಾತ್ಯಕಿ ಮುಂದೆ ಹೋಗ್ತಾ ಇದ್ದಾನೆ, ಹಿಂದೆ ನಡ್ಕೊಂಡು ಬರ್ತಾ ಇರ್ತಾರಲ್ಲ, ಆ ಯೋಧರೆಲ್ಲ ಆ ಬಾಣಗಳ ಏಟನ್ನು ಕೂಡ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದರಿಂದ ಅವ್ರೇನು ಮಾಡ್ತಾರೆ, ಅವನನ್ನು ಬಿಟ್ಟು ಆ ಕಡೆ ಈ ಕಡೆ ಓಡ್ ಹೋಗ್ತಾರೆ. ಅಂದರೆ ಇದನ್ನೆಲ್ಲ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅವರು ಬಿಟ್ಟು ವಾಪಸ್ ಓಡೋಗ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.